ಮಧುರ ಮಧುರವೇ ಮಂಜುಳಗಾನ. ಒಂದೆಡೆ ಭೋರ್ಗರೆವ ಕಡಲು, ಮತ್ತೊಂದೆಡೆ ಬಳಕುತ್ತ ಹರಿವ ನದಿ, ಆವರಿಸಿಕೊಂಡ ತೆಂಗು ಕಂಗುಗಳ ತೋಟಗಳ ಹಸಿರಿನ ನಡುವೆ ಕುಂದಾಪುರ, ಶ್ರೀಕೃಷ್ಣನ ನೆಲೆವೀಡಾದ ಉಡುಪಿ ಜಿಲ್ಲೆಯ ಉತ್ತರ ಗಡಿ. ಕುಂದಾಪುರದ ಭಾಷೆಯೇ ಕೇಂಬುಕೆ ಚೆಂದು. ಕುಂದಾಪುರಕ್ಕೆ ಅದರದ್ದೇ ವಿಶೇಷ ಆಡುಗನ್ನಡವಿದೆ. ಇಲ್ಲಿಯ ಜನ ಅಪ್ಪಟ ಕನ್ನಡಿಗರು. ಕನ್ನಡ ನಾಡು ಹೆಮ್ಮೆ ಪಡುವ ಡಾಕ್ಟರ್ ಶಿವರಾಮ ಕಾರಂತ, ಗೋಪಾಲಕೃಷ್ಣ ಅಡಿಗರು ಕಲಿತದ್ದು ಇಲ್ಲೇ. ಒಟ್ಟಾರೆ ಭಾಷಿಕವಾಗಿ ಜೀವನ ಕ್ರಮದಲ್ಲೂ ವೈಶಿಷ್ಟ್ಯ ಮೆರೆದ ಊರು ಈ ಕುಂದಾಪುರ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಈ ಕಡಲ ತಡಿಯ ನಾಡಿನಲ್ಲಿ ಬೆಂಗಳೂರು ದೂರದರ್ಶನ ಮಧುರ ಮಧುರವಿ ಮಂಜುಳಗಾನದ ಆಯ್ಕೆಯನ್ನ ಆರಂಭಿಸಿದಾಗ ಅತ್ಯುತ್ಸಾಹದ ಪ್ರತಿಕ್ರಿಯೆ ಎಲ್ಲರಿಂದ ಬಂತು. ಕುಂದಾಪುರದ ಆವರಣ ಕಲಾವಿದರಿಂದ, ನೃತ್ಯಪಟುಗಳಿಂದ ಹಾಗೂ ಗಾಯಕರಿಂದ ಅಂದು ಕಿಕ್ಕಿರಿದು ತುಂಬಿತ್ತು. ಒಟ್ಟು 250 ಗಾಯಕರು, 15ರಿಂದ 20 ನೃತ್ಯ ತಂಡಗಳು ಭಾಗವಹಿಸಿದ್ದು ಈ ಕಾರ್ಯಕ್ರಮದ ಜನಪ್ರಿಯತೆಗೆ ಸಾಕ್ಷಿ. ಕಾರ್ಯಕ್ರಮ ನಿರ್ಮಾಪಕರಾದ ಶ್ರೀ ಎಲ್.ಜಿ. ಶಿವಕುಮಾರ್ ತಮ್ಮ ಜೀವಿತಾವಧಿಯಲ್ಲಿ ಕೊನೆಯದಾಗಿ ನಿರ್ಮಿಸಿದ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ ಇದಾಗಿದೆ. ಪ್ರಿಯ ವೀಕ್ಷಕ ಬಂಧುಗಳೇ, ತಮ್ಮ ಈ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮವನ್ನು ಜನಪ್ರಿಯಗೊಳಿಸಲು ದೀಕ್ಷಾಬದ್ಧನಾಗಿ ಶ್ರಮಿಸಿದಂತಹ ನಮ್ಮ ಸಹೋದ್ಯೋಗಿ ಶ್ರೀ ಎಲ್.ಜಿ. ಶಿವಕುಮಾರ್ ಇಂದು ನಮ್ಮೊಂದಿಗಿಲ್ಲ. ಕುಂದಾಪುರದಲ್ಲಿ ಆಯೋಜಿಸಿದಂತಹ ಈ ಸಂಚಿಕೆಗಳು ಇವರ ಕೊನೆಯ ಕಾರ್ಯಕ್ರಮ. ಮೂಲತಃ ಗ್ರಾಮೀಣ ಹಾಗೂ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಇವರು ಈ ಎಲ್ಲ ಅನುಭವವನ್ನು ಸಮರ್ಥವಾಗಿ ಬಳಸಿಕೊಂಡು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿರ್ಮಿಸಿದವರು. ಬೆಳಗು ಕಾರ್ಯಕ್ರಮವನ್ನು ತಮ್ಮ ಕಲ್ಪನೆಯ ಮೂಸೆಯಿಂದ ಆರಂಭಿಸಿ ಆ ಕಾರ್ಯಕ್ರಮವನ್ನು ಎಡಬಿಡದೆ ಪೂರೈಸಿದ ಬೆಳಗು ಭೀಷ್ಮ ನಮ್ಮ ಆತ್ಮೀಯ ಸಹೋದ್ಯೋಗಿ ಶ್ರೀ ಎಲ್.ಜಿ. ಶಿವಕುಮಾರ್. ಅವರ ಆತ್ಮ ಪರಮಾತ್ಮನ ಸಖ್ಯದಲ್ಲಿ ಶಾಂತವಾಗಿರಲೆಂದು ಈ ಸಂಚಿಕೆಗಳನ್ನು ಅವರಿಗೆ ನಮ್ರತೆಯಿಂದ ಅರ್ಪಿಸುತ್ತಿದ್ದೇವೆ. ಮಧುರವಿ ಮಂಜುಳಗಾನ, ಮಧುರ ಮಧುರವೇ. ಉದಯಶಂಕರಂಗೆ ಹೇಳ್ತಾರೆ ಲಕ್ಷ್ಮೀನಾರಾಯಣ, ನೋಡಯ್ಯ ಉದಯಶಂಕರ, ಈ ಬಂಡೆಗಳ ಮಧ್ಯ ಹೂವಿದೆ, ಇಲ್ಲಿ ಕಲ್ಲುಗಳ ಮಧ್ಯ ಹೂವಿರೋದನ್ನು ಕುರಿತು ನೀನೊಂದು ಹಾಡು ಬರೀಬೇಕು ಅಂತ. ಆ ಉದಯಶಂಕರು ಆಯ್ತು ಸ್ವಾಮಿ ಬರಿತೀನಿ ಅಂತಾರೆ. ಮತ್ತು ಆ ಹಾಡನ್ನು ನಾನು ಇಲ್ಲೇ ಚಿತ್ರೀಕರಣ ಮಾಡಬೇಕು ಅಂತ ಇದ್ದೀನಿ, ನೀನು ಆದಷ್ಟು ಬೇಗ ಹಾಡನ್ನು ಬರೀಬೇಕು ಅಂತಾರೆ. ಆವಾಗ ಉದಯಶಂಕರ್ ಬರೆದಂಥ ಹಾಡು ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವಾಗಿ ಅರಳುವುದು ಅಂತ. ಆನಂತರ ಅವರು ಶೂಟಿಂಗ್ ಹೋಗೋ ಹೊತ್ತಿಗೆ ಅಲ್ಲಿ ಗಿಡ ಮರ ಎಲ್ಲ ಒಣಗೋಗಿ ಏನೂ ಇರೋದಿಲ್ಲ, ಬರೀ ಬಂಡೆ ಮಾತ್ರ ಇರುತ್ತೆ. ಆದರೂ ಕೂಡ ಲಕ್ಷ್ಮೀನಾರಾಯಣ ಅಲ್ಲೇ ಈ ಒಂದು ಹಾಡನ್ನು ಚಿತ್ರೀಕರಣ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್. ಅದೇ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವಾಗರಳುವುದು, ನೀ ಜೊತೆ ಇರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂಗುವುದು. ಕಲ್ಲು ಕವಿತೆಯ ಹಾಡುವುದು, ಮುಳ್ಳು ಹೂವಾಗರಳುವುದು.
ಯಾವ ಚತುರನೋ ಯಾವ ಚಲುವನು ಧರೆಗೆ ನಿನ್ನ ತಂದವನು ಯಾವ ಚತುರನೋ ಯಾವ ಚಲುವನು ಧರೆಗೆ ನಿನ್ನ ತಂದವನು ಕಲೆಯ ಅರಸನೋ ಕಾವ್ಯ ರಸಿಕನೋ ಕಲೆಯ ಅರಸನೋ ಕಾವ್ಯ ರಸಿಕನೋ ನನಗೆ ಕಾಣಿಕೆ ನೀಡಿದನು ನನಗೆ ಕಾಣಿಕೆ ನೀಡಿದನು ಕಲ್ಲು ಕವಿತೆಯ ಹಾಡುವುದು ಮುಳ್ಳು ಹೂವಾಗರಳುವುದು ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ ಭಾಗ್ಯಶಾಲಿಗೆ ದೊರೆಯುವ ರೀತಿ ಭಾಗ್ಯಶಾಲಿಗೆ ದೊರೆಯುವ ರೀತಿ ನೀನು ಬಂದೆ ನನಗಾಗಿ ನೀನು ಬಂದೆ ನನಗಾಗಿ ಕಲ್ಲು ಕವಿತೆಯ ಹಾಡುವುದು ಮುಳ್ಳು ಹೂವಾಗರಳುವುದು ನೀ ಜೊತೆ ಇರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂಗುವುದು ಕಲ್ಲು ಕವಿತೆಯ ಹಾಡುವುದು ಮುಳ್ಳು ಹೂವಾಗರಳುವುದು. 1976ರಲ್ಲಿ ಅವರು ವಿಶೇಷವಾದ ಒಂದು ಕನ್ನಡ ಚಿತ್ರವನ್ನು ತಯಾರು ಮಾಡಿದರು. 3 ಸಣ್ಣ ಕಥೆಗಳನ್ನು ಆಧರಿಸಿ ಒಂದು ಕನ್ನಡ ಚಲನಚಿತ್ರ. ಅದರ ಹೆಸರು ಕಥಾ ಸಂಗಮ. ಅತಿಥಿ, ಹಂಗು ಮತ್ತು ಮುನಿತಾಯಿ ಇವು 3 ಕಥೆಗಳು. ಗಿರೆಡ್ಡಿ ಗೋವಿಂದರಾಜ್, ವೀಣಾ ಶಾಂತೇಶ್ವರ ಮತ್ತು ಈಶ್ವರ್ ಚಂದ್ರ ಅವರು ಈ ಕಥೆಗಳನ್ನು ಬರೆದಿದ್ದರು. ಈ 3 ಜನ ಸಾಹಿತಿಗಳು ಬೆಳ್ಳಿಯ ತೆರೆ ಮೇಲೆ ಬಂದು ಆ ಕಥೆಯ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು, ದೃಶ್ಯವನ್ನು ಪುಟ್ಟಣ್ಣ ತೋರಿಸ್ತಾರೆ. ಅಂದರೆ ಅವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯಾಭಿಮಾನಿ ಎಷ್ಟರ ಮಟ್ಟಿಗೆ ಪುಟ್ಟಣ್ಣವರು ಆಗಿದ್ದರು ಅನ್ನೋದಕ್ಕೆ ಒಂದು ಸಾಕ್ಷಿ. ಈಗ ನಾವೀಗ ಕಥಾ ಸಂಗಮ ಚಿತ್ರದ ಒಂದು ಹಾಡನ್ನು ವಿಜಯ ನರಸಿಂಹ ಬರೆದಿದ್ದಾರೆ, ಓದ್ಯಾವ್ರೆ ಅಂತಕ್ಕಂಥ ಹಾಡು. ಇದು ಮುನಿತಾಯಿ ಇದರಲ್ಲಿ ಬರುತ್ತೆ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್ ಅವರು. ಅದೇ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಆರ್ ಕಲ್ಕೋಡು. ನಿನ್ನ
ಕರ್ನಾಟಕ ರಾಜ್ಯದ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರನ್ನ ಈಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ಒಂದೆರಡು ನುಡಿಗಳಿಗಾಗಿ. ಕುಂದಾಪುರದಲ್ಲಿ ಚಲನಚಿತ್ರ ಸಂಗೀತದ ನೃತ್ಯಾವಳಿಯ ಒಂದು ಕಂಪನವನ್ನು ನಮ್ಮ ಮಹೇಶ್ ಜೋಶಿರವರು, ಇಲ್ಲಿಯ ವಿದ್ಯಾಸಂಸ್ಥೆಯವರು, ಅದೇ ರೀತಿಯಾಗಿ ಆಯುರ್ ಆಶ್ರಮ ಬೆಂಗಳೂರು, ವಿಜಯವಾಣಿಯವರು, ಅದೇ ರೀತಿಯಾಗಿ ಆಕಾಶವಾಣಿಯ ಇದರ ಆಶ್ರಯದಲ್ಲಿ ಭಾಳಷ್ಟು ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ತಾವು ಅಳವಡಿಸ್ಕೊಂಡಿದ್ದೀರಿ. ಇಡೀ ಕುಂದಾಪುರಕ್ಕೆ ಒಂದು ರೀತಿಯ ಮನಸ್ಸಿಗೆ ಸಾಕಷ್ಟು ರೀತಿಯ ಒಂದು ರೀತಿಯ ಉಲ್ಲಾಸವನ್ನು ತರುವಂಥ ಒಂದು ಕಾರ್ಯಕ್ರಮವನ್ನು ತಾವು ಇಲ್ಲಿ ಹಮ್ಮಿಕೊಂಡದಕ್ಕೋಸ್ಕರ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ, ಕರ್ನಾಟಕ ರಾಜ್ಯದ ಸಚಿವನಾಗಿ ನಮ್ಮ ಶ್ರೀಯುತ ಮಹೇಶ್ ಜೋಶಿರವರಿಗೆ, ಎಲ್ಲ ಒಂದು ಸಂಘಟಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಭಾಷೆ ವಿವಿಧ ಕಡೆಗಳಲ್ಲಿ ಕನ್ನಡ ಭಾಷೆ. ನನ್ನ ಸ್ನೇಹಿತರು ಹಿರಿಯರು ಹೇಳ್ತಾ ಇದ್ದರು, ನಾವು ಕುಂದಾಪುರ ಕನ್ನಡ ಮಾತಾಡುವಂಥ ಜನರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದೇವೆ. ಇವತ್ತು ಕನ್ನಡ ಭಾಷೆಗೆ ಒತ್ತು ಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ರೀತಿಯಲ್ಲಿ ಹೆಚ್ಚಿನ ಅಂಶ ಸ್ಥಳೀಯವಾದಂಥ ಕಲಾವಿದರನ್ನೇ ಬರಮಾಡಿಸಿ ಇನ್ನಷ್ಟು ಸ್ಫೂರ್ತಿ ಕೊಡುವಂಥ ಒಂದು ರೀತಿಯ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಈ ಕಂಪನ ನಮ್ಮ ಸ್ನೇಹಿತರಾದಂಥ ಮೋಹನ್ ಆಳ್ವರವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನವನ್ನು ನಡೆಸೋದ್ರ ಮುಖಾಂತರ, ಪ್ರತಿ ವರ್ಷ ಕೂಡ ನುಡಿಸಿರಿ ಕಾರ್ಯಕ್ರಮ ನಡೆಸೋದ್ರ ಮುಖಾಂತರ, ಅದೇ ರೀತಿಯಾಗಿ ಆಳ್ವಾಸ್ ವಿರಾಸಟ್ಟಿನ ಕಾರ್ಯಕ್ರಮ ಒಂದು ರೀತಿಯ ಮಾದರಿಯ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಮೋಹನ್ ಆಳ್ವರವರು ಭಾಳಷ್ಟು ಸಂಭ್ರಮದಿಂದ ಆಚರಿಸುವಂಥ ಕಾರ್ಯಕ್ರಮ ನಡೆಸ್ತಾರೆ. ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂಥ ಕಲಾವಿದರಲ್ಲ, ರಾಷ್ಟ್ರದ ಪ್ರತಿ ಒಂದು ರಾಜ್ಯಗಳ ಕಲಾವಿದರನ್ನು ಕೂಡ ಬರಮಾಡಿಸಿಕೊಂಡು ಭಾಳಷ್ಟು ಅರ್ಥಪೂರ್ಣವಾಗಿ ಒಂದು ಉತ್ಸವದ ರೀತಿಯ ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಮೋಹನ್ ಆಳ್ವರವರು ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಆದರೆ ಪ್ರಥಮ ಬಾರಿಗೆ ಇವತ್ತು ಇಂಥ ಒಂದು ಅವಕಾಶವನ್ನು ನಮ್ಮ ದೂರದರ್ಶನದವರು ಮಹೇಶ್ ಜೋಶಿರವರಿಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಹೆಚ್ಚಿನ ಅಂಶ ಕೆಲವೊಂದು ಸಂದರ್ಭಗಳಲ್ಲಿ ಅವರನ್ನು ಭೇಟಿ ಮಾಡಿದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳು ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟಕ್ಕೆ ಕೂಡ ಹೋಗಬೇಕು ಅನ್ನುವಂಥ ರೀತಿಯ ಒಂದು ದೂರದೃಷ್ಟಿತ್ತು ಅವರ ಹತ್ರ ಇತ್ತು. ಇದು ಅದನ್ನು ಅವರು ಸಾಧಿಸಿ ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕೈಗೂಡಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿಕೊಂಡು ಶ್ರೀಯುತ ಉದಯ್ ಶೆಟ್ಟರವರು ಹೆಚ್ಚಿನ ಅಂಶ ಈ ರೀತಿಯ ಒಂದು ಭವನ ಇಲ್ಲದೆ ಹೋಗ್ತಿದ್ರೆ ಇಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳನ್ನು ಹೆಚ್ಚಿನ ಅಂಶ ಇದೊಂದು ಕುಂದಾಪುರಕ್ಕೆ, ಇಡೀ ಈ ಪರಿಸರಕ್ಕೆ ಒಂದು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಶ್ರೀಯುತ ಉದಯ ಶೆಟ್ಟಿಯವರು. ಒಂದು ವೇಳೆ ಈ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲದೆ ಹೋಗ್ತಿದ್ರೆ ಯುವ ಮೆರಿಡಿಯನ್ ಈ ಒಂದು ಕೂಟ ಇವತ್ತು ನಡೆಯುವಂಥ ಅವಕಾಶಗಳು ಇರಲಿಲ್ಲ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿಕೊಂಡು ತಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಕೂಟ ಇವತ್ತೇನು ನಡೆದಿದೆ, ಇದರಲ್ಲಿ ತಾವೆಲ್ಲರೂ ಕೂಡ ಉಲ್ಲಾಸಿತರಾಗಿ ಇನ್ನಷ್ಟು ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರೋತ್ಸಾಹ ಸಿಗುವಂತೆ ಆಗಲಿ. ನಮ್ಮ ಯುವತಿ ಕಲಾವಿದರಿಗೆ ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಾಕಷ್ಟು ಅವಕಾಶಗಳು ಮೂಡಿ ಬರಲಿ ಈ ಕಾರ್ಯಕ್ರಮದ ಮುಖಾಂತರ ಹಾರೈಕೆ ಮಾಡಿಕೊಂಡು, ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ಜೋಶಿರವರಿಗೆ, ಎಲ್ಲ ಸಂಘಟಕರಿಗೆ, ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಕರುಣಿಸಿ ಪ್ರಾರ್ಥಿಸಿ ನನ್ನ ಒಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ದರಾ ಬೇಂದ್ರೆಯವರು 1955ರಲ್ಲಿ ವಿಚಿತ್ರ ಪ್ರಪಂಚ ಅನ್ನೋ ಒಂದು ಕನ್ನಡ ಚಲನಚಿತ್ರಕ್ಕೆ ಚಿತ್ರಕಥೆ, ಕತೆ, ಸಂಭಾಷಣೆ, ಹಾಡುಗಳನ್ನು ಬರೆದರು. ಇದೀಗ ನೀವು ನೋಡ್ತಕ್ಕಂಥ ಈ ಒಂದು ನೃತ್ಯ ಏನಿದೆ, ಇದು ದರಾ ಬೇಂದ್ರೆಯವರ ಇಳಿದು ಬಾ ತಾಯೇ ಇಳಿದು ಬಾ ಅಂತಕ್ಕಂಥ ಹಾಡು. ಅರಿಶಿಣ ಕುಂಕುಮ ಚಿತ್ರದಲ್ಲಿ ಈ ಹಾಡನ್ನ ಅಳವಡಿಸಿಕೊಳ್ಳಲಾಗಿದೆ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಹಾಡೋದೊಂದೇ ಅಲ್ಲ, ಅವರೇ ಬೆಳ್ಳಿಯ ತೆರೆಯ ಮೇಲೆ ಬಂದು ಈ ಹಾಡನ್ನು ಹಾಡ್ತಕ್ಕಂಥದ್ದು ಹಾಡಿನ ಒಂದು ವಿಶೇಷ. ಈ ಹಾಡಿಗೆ ಜೇಂಕಾರ ನೃತ್ಯ ಶಾಲೆ ಭಟ್ಕಳ ತಂಡದವರು ನೃತ್ಯವನ್ನು ಮಾಡಲಿದ್ದಾರೆ. ನೃತ್ಯ ಸಂಯೋಜನೆ ನಯನ ಪ್ರಸನ್ನ ಅವರದ್ದು.
ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ. ನಿನಗೆ ಪೊಡ ಮಾಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ. ಬಾರೆ ಬಾ ತಾಯಿ ಇಳಿದು ಬಾ, ದಯೆಯಿರದ ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವ ಬಾ, ಕರು ಕಂಡ ಕರುಳೆ ಮನ ಉಂಡ ಮರುಳೆ, ಉತ್ತಂಡ ಅರುಳೆ ಸುಳಿ ಸುಳಿದು ಬಾ, ಶಿವ ಶುದ್ಧ ಕರುಣೆ ಅತಿ ಕಿಂಚದರುಣೆ, ವಾತ್ಸಲ್ಯವರಣೆ ಇಳಿ ಇಳಿದು ಬಾ. ಸುರಸ್ವಪ್ನವಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ, ಎಚ್ಚೆತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ, ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೇ, ಬೃಂದಾರ ವಂದ್ಯೆ ಮಂದಾರ ಗಂಧೆ ನೀನೇ ತಾಗಿ ತಂದೆ, ರಸಪೂರ ಜನ್ಯೆ ನೀನಲ್ಲ ಅನ್ಯೆ, ಸಚ್ಚಿದಾನಂದ ಕನ್ಯೆ. ಇಳಿದು ಬಾ ತಾಯಿ ಇಳಿದು ಬಾ, ಕಂಧಾರೆ ತಡೆವರೇನೆ, ಅವತಾರವೆಂದೆ ಎಂದಾರೆ ತಾಯಿ ಈ ಅಧಪಾತವನ್ನೇ, ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ, ಬಂದಾರೆ ಬಾರೆ ಒಂದಾರೆ ಸಾರೆ ಕಂಧಾರೆ ತಡೆವರೇನೆ, ಅವತಾರವಿಲ್ದೆ ಎಂದಾರೆ ತಾಯಿ ಈ ಅಧಪಾತವನ್ನೇ, ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ಧುಮ್ ಧುಮ್ ಎಂದಂತೆ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಯಿ ದುಡುಕಿ ಬಾ, ಹರಣ ಹೊಸತಾಗೆ ಹೊಳೆದು ಬಾ, ಬಾಳು ಬೆಳಕಾಗೆ ಬೆಳೆದು ಬಾ, ಶಂಭು ಶಿವ ಹರನ ಚಿತ್ತೆ ಬಾ, ದತ್ತ ನರಹರಿಗೆ ಮುತ್ತೆ ಬಾ, ಅಂಬಿಕಾತನಯನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು
ಇಳಿದು ಬಾ. ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ ನಾಟಕಕ್ಕೆ ಹಾಡನ್ನು ಬರೆದಂಥವರು ಗೋಪಾಲ ವಾಜಪೇಯಿ ಅವರು. ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಗೋಪಾಲ್ ವಾಜಪೇಯಿ ಬದಲಿಗೆ ಗೋಪಾಲ್ ಯಾಜ್ಞಿಕ್ ಅಂತ ಹೆಸರಿಟ್ಕೊಂಡು ನಾಗಮಂಡಲಕ್ಕೆ ಹಾಡು ಬರೀತಾರೆ. ಹಾಗೆ ಬರೆದಂಥ ಹಾಡುಗಳಲ್ಲಿ ಒಂದು ಹಾಡು ಕಂಬದ ಮ್ಯಾಲಿನ ಅಂತಕ್ಕಂಥ ಒಂದು ಹಾಡು. ಇದಕ್ಕೆ ಸಿ ಅಶ್ವಥ್ ಅವರ ಸಂಗೀತ, ಶ್ರೀಮತಿ ಸಂಗೀತಾ ಕಟ್ಟಿ ಕುಲಕರ್ಣಿ ಅವರು ಈ ಗೀತೆನ ಹಾಡಿದ್ದಾರೆ. ಅದೇ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ವೀಣಾಕಾಂತಿ ಪಿ ಹೆಗ್ಡೆ, ಕುಂದಾಪುರ. ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳೆ ಉತ್ತಾರವ. ಒಬ್ಬಳೇ ನಾನೆಲ್ಲಿ ತಬ್ಬಿಬ್ಬುಗೊಂಡಿಹೆನು ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳೆ ಉತ್ತಾರವ. ಮಧುರ ಮಧುರವೇ ಮಂಜುಳಗಾನ. ಆತ್ಮೀಯ ವೀಕ್ಷಕರೇ, ಸಂಪೂರ್ಣ ಕನ್ನಡ ವಾಹಿನಿಯಾದಂತಹ ದೂರದರ್ಶನ ಚಂದನದ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಮಧುರ ಮಧುರವಿ ಮಂಜುಳಗಾನ ವಿಶೇಷವಾದದ್ದು. ಈ ಕಾರ್ಯಕ್ರಮಗಳ ಬಗ್ಗೆ
ತಮ್ಮಲ್ಲಿರುವಂತಹ ಅನಿಸಿಕೆಗಳನ್ನು ತಾವು ದಯವಿಟ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಹೊಗಳಿಕೆನೇ ಇರಲಿ, ತೆಗಳಿಕೆನೇ ಇರಲಿ, ಎರಡನ್ನೂ ಸಹಿತ ನಾವು ಬಹಳ ಗೌರವದಿಂದ ಸ್ವೀಕರಿಸ್ತೀವಿ ಅನ್ನುವಂತಹ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮ್ಮ ವಿಳಾಸ ಹೆಚ್ಚುವರಿ ಮಹಾನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ dtcbng@yahoo.co.in. ಮಧುರವಿ ಮಂಜುಳಗಾನ, ಮಧುರ ಮಧುರವಿ ಮಂಜುಳಗಾನ.